ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ರಾಜ್ಯ ವಿಧಾನಸಭಾ ಚುನಾವಣೆಯ ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆ ಕೊನೆಗೊಂಡಿದೆ. ಪಕ್ಷದ ಟಿಕೆಟ್ ಸಿಕ್ಕಿಲ್ಲವೆಂದು ಬಂಡಾಯ ಬಾವುಟ ಹಾರಿಸಿದ್ದ ಬಹುತೇಕ ಅಭ್ಯರ್ಥಿಗಳೆಲ್ಲ ಕೊನೆಯ ಹಂತದ ಮನವೊಲಿಕೆಗೆ ಮಣಿದಿದ್ದಾರೆ. ಈ ಬಂಡಾಯಗಾರರ ಪ್ರಮಾಣ ಕಾಂಗ್ರೆಸ್ ಹಾಗೂ ಬಿಜೆಪಿ ಸಮ ಪ್ರಮಾಣದಲ್ಲಿದೆ. ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗಳು ಬಂಡಾಯ ಎದುರಿಸುತ್ತಿದೆ, ಬೇರೆ ಪಕ್ಷದಿಂದ ಕಣಕ್ಕಿಳಿದವರು ಮೂಲ ಪಕ್ಷಕ್ಕೆ ಉಂಟು ಮಾಡುವ ಹಾನಿ ಏನು ಎಂಬುದರ ಪೂರ್ಣ ವಿವರ ಇಂದಿನ ವಿಜಯವಾಣಿ ಮುಖಪುಟದ ಸುದ್ದಿಯಲ್ಲಿದೆ. ಚುನಾವಣಾ ಕರ್ತವ್ಯದಲ್ಲಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ನೀಡಿದ್ದಾರೆ. ಬೆಂಗಳೂರು, ಬಳ್ಳಾರಿ, ಬೀದರ್, ಕೋಲಾರ, ಚಿತ್ರದುರ್ಗ, ದಾವಣಗೆರೆಯಲ್ಲಿ ಪ್ರತ್ಯೇಕ ತಂಡಗಳಾಗಿ ದಾಳಿ ನಡೆಸಿದ್ದಾರೆ. ಭ್ರಷ್ಟ ಅಧಿಕಾರಿಗಳನ್ನ ಭೇಟಿಯಾಡಿದ್ದಾರೆ. ಯಾರು ಎಷ್ಟು ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ, ಯಾರ ಬಳಿಯಿಂದ ಏನೆಲ್ಲ ಜಪ್ತಿಯಾಗಿದೆ ಎನ್ನುವುದರ ಮಾಹಿತಿ ಇಂದಿನ ಸಂಚಿಕೆಯಲ್ಲಿದೆ. ಬಿಜೆಪಿ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚಿಸಲಿದೆ ಎನ್ನುವ ವಿಶ್ವಾಸ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರದ್ದು. ಅಷ್ಟೇ ಅಲ್ಲ, ಬಿಜೆಪಿ ಮಾತ್ರ ಸುರಕ್ಷಿತ ಹಾಗೂ ಸ್ಥಿರ ಸರ್ಕಾರವನ್ನ ನೀಡಲು ಸಾಧ್ಯ ಎನ್ನುತ್ತಾರೆ. ಜೊತೆಗೆ ಮುಸ್ಲಿಮರಿಗೆ 4% ಮೀಸಲು ನೀಡಲು ಲಿಂಗಾಯತರು, ಒಕ್ಕಲಿಗರು ಹಾಗೂ ಪರಿಶಿಷ್ಟರು ಈ ಪೈಕಿ ಯಾರ ಮೀಸಲಾತಿ ಪ್ರಮಾಣವನ್ನ ತಗ್ಗಿಸಲಿದೆ ಎಂಬುದನ್ನ ತಿಳಿಸಿ ಎಂದು ಕಾಂಗ್ರೆಸ್ಗೆ ಸವಾಲು ಹಾಕಿದ್ದಾರೆ. ಅವರ ಸುದ್ದಿಗೋಷ್ಠಿಯ ಪೂರ್ಣ ವಿವರ ಇಂದಿನ ಸಂಚಿಕೆಯಲ್ಲಿದೆ. ಅಮಿತ್ ಶಾ, ಜೆಪಿ ನಡ್ಡಾ, ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ರಾಷ್ಟ್ರೀಯ ಪಕ್ಷಗಳ ಹಿರಿಯ ನಾಯಕರು ರಾಜ್ಯದಲ್ಲಿ ಮತಬೇಟೆ ಆರಂಭಿಸಿದ್ದಾರೆ. ಸಾರ್ವಜನಿಕ ಸಭೆ, ಸಂವಾದ ಹಾಗೂ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಈ ನಾಯಕರು ಹೇಳಿದ್ದೇನು, ಮತ ಪ್ರಚಾರದ ಭರಾಟೆ ಹೇಗಿತ್ತು ಎನ್ನುವ ವರದಿ ಇಂದಿನ ಜನಾದೇಶ ಪುಟದಲ್ಲಿದೆ. ಸೇನಾ ಸಂಘರ್ಷದಿಂದ ನಲುಗಿರುವ ಉತ್ತರ ಆಫ್ರಿಕಾದ ದೇಶ ಸುಡಾನ್ನಿಂದ ಭಾರತದ ನಾಗರಿಕರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲು ಕೇಂದ್ರ ಸರ್ಕಾರ ಕಾರ್ಯಾಚರಣೆ ಆರಂಭಿಸಿದೆ. ಇದಕ್ಕೆ ಆಪರೇಷನ್ ಕಾವೇರಿ ಅಂತ ಹೆಸರಿಟ್ಟಿದೆ. ಇದಕ್ಕಾಗಿ 2 ವಿಮಾನ ಹಾಗೂ INS ಸುಮೇಧ್ ನೌಕೆಯನ್ನ ನಿಯೋಜಿಸಿದೆ. ಈ ಕಾರ್ಯಾಚರಣೆಯ ಪೂರ್ಣ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಕಾಲ ಕೇರಳ ಪ್ರವಾಸದಲ್ಲಿದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಅದ್ದೂರಿ ಸ್ವಾಗತ ಪಡೆದ ಮೋದಿ 1.8 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ಬಳಿಕ ಕ್ರೈಸ್ತ ಸಮುದಾಯದ ವಿವಿಧ ಧರ್ಮ ಪ್ರಾಂತ್ಯದ ಮುಖಂಡರೊಂದಿಗೆ ಸಂವಾದ ನಡೆಸಿದ್ರು. ಮಂಗಳವಾರ ಬೆಳಗ್ಗೆ ಕೊಚ್ಚಿಯಲ್ಲಿ ದೇಶದ ಮೊದಲ ವಾಟರ್ ಮೆಟ್ರೋ ಯೋಜನೆಗೆ ಚಾಲನೆ ನೀಡುವರು. ಈ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಭಗವತ್ಪಾದ ಶಂಕರರು ಅವತರಿಸಿ ಇಂದಿಗೆ ಅಂದಾಜು 1300 ವರ್ಷಗಳಾದವು. ಅವರ ಸಂದೇಶಗಳು ಸಕಲ ಮಾನವ ಕುಲಕ್ಕೆ ಅನ್ವಯಿಸುವಂತಹುದು. ಶುದ್ಧ ಮನಸ್ಸುಳ್ಳವರು ಸತ್ಯಶೋಧಕರಾಗಲು ಜಾತಿ, ಕುಲ, ಪಂಥ, ವರ್ಣ, ಆಶ್ರಮ, ದೇಶ, ಕಾಲಭೇದವಿಲ್ಲದೆ ಎಲ್ಲ ಮಾನವರಿಗೂ ವೇದಾಂತಕ್ಕೆ ಸ್ವಾಗತ ಕೋರಿದ್ದಾರೆ ಶಂಕರರು. ಅಂತೆಯೇ ಭಾರತ ಕಂಡ ಮಹಾನ್ ಆಚಾರ್ಯತ್ರಯರಲ್ಲಿ ಒಬ್ಬರಾದ ಶ್ರೀ ರಾಮಾನುಜರ ತಿರುನಕ್ಷತ್ರ ಅಂದರೆ ರಾಮಾನುಜರ ಜಯಂತಿಯನ್ನ ಇಂದು ಆಚರಿಸಲಾಗುತ್ತಿದೆ. ಈ ಇಬ್ಬರು ಆಚಾರ್ಯರ ಕುರಿತ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ. ರಾಜಧಾನಿಯಲ್ಲಿ ಸೋಮವಾರ ವರನಟ ಡಾಕ್ಟರ್ ರಾಜ್ಕುಮಾರ್ 95ನೇ ಹುಟ್ಟುಹಬ್ಬ ಸಂಭ್ರಮ ಪ್ರತಿ ವರ್ಷದಂತೆ ಈ ಬಾರಿಯೂ ನಗರದಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪುನೀತ್ ರಾಜ್ಕುಮಾರ್ ಅಗಲಿಕೆಯ ನೋವಿನಿಂದ ಇನ್ನೂ ಹೊರಬರಲಾರದ ಡಾಕ್ಟರ್ ರಾಜ್ ಕುಟುಂಬ ಕಂಠೀರವ ಸ್ಟುಡಿಯೋದಲ್ಲಿರುವ ರಾಜ್ ಸ್ಮಾರಕಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿದ್ರು. ಈ ವರದಿ ಇಂದಿನ ಉಲ್ಲಾಸ ಪುಟದಲ್ಲಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ಏನು ಹೇಳ್ತೀರಿ ಇವತ್ತಿನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ? ಎಲೆಕ್ಷನ್ ನಿಂತ್ಕೋಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನಗೆ ಟಿಕೆಟ್ ಬೇಡ, ಸ್ವರೂಪಕ್ಕೆ ಕೊಡಿ ಅನ್ನೋದು ನಿಮ್ಮ ಡಿಸಿಷನ್. ಹೌದು, ಪ್ರಜ್ವಲ್ಗೆ ಸರಿ MLA ಮಾಡಲೇಬೇಕು ಅಂತ ಇತ್ತಂತೆ. ಜಾಗದಲ್ಲಿದ್ದಾಗ ಅನಿಸಿರುತ್ತೆ. ಸ್ವರೂಪ್ನ ಆಶೀರ್ವಾದ ಮಾಡಿದ ರೀತಿ ಇತ್ತಲ್ಲ, ಅದು ಬೇರೆ ಥರದ ಒಂದು ಮೆಸೇಜ್ ಕೊಡುತ್ತೆ. ನಾನು ಯಾವತ್ತೂ ಅವನ್ನ ಮಗನ ರೂಪದಲ್ಲೇ ನೋಡಿದ್ದೀನಿ. ಪ್ರೀತಮ್ ಗೌಡ ಬೇಕು ಅಂತಾನೆ ಕಾಲ್ ಕೆರ್ಕೊಂಡು ಜಗಳ ಮಾಡೋದು ಅಂತಾರಲ್ಲ, ಆ ಥರ ಮಾಡ್ತಿದ್ರ. ಏನು ಮಾತಾಡ್ತೀನಿ ಅಂತ ಮಾತಿನ ಬಗ್ಗೆ ಅರಿವೇ ಇರಲಿಲ್ಲ. ನಿಮ್ಮ ಮನೆತನವನ್ನು ಅಷ್ಟೊಂದು ಗುರಿಯಾಗಿರಿಸ್ಕೊಂಡಿದ್ದು ಏನಕ್ಕೆ? ನಾನು ಇವ್ರ ಬಗ್ಗೆ ಮಾತಾಡಿದ್ರೆ ಜನತೆಯನ್ನು ನಾವು ಹೊಗಳ್ತಾರೆ.
ಒಬ್ಬರಿಗೆ ಸರ್. ಮೇಲೆ ಓಟೇ ಆಗಲ್ಲ ಇಲ್ಲಿ. ಬರೀ ಕಷ್ಟ ಹೇಳಕ್ ಮಾತ್ರ ಬರ್ತಾರೆ. ಆ ಓಟ್ ಹಾಕೋ ಟೈಮಲ್ಲಿ ಗೆಸ್ಟ್ ಹೌಸ್ಗಳಲ್ಲಿ ಹೋಗಿ ಕೂತ್ಕೊಂಡು ಅದಕ್ಕೂ ನಮ್ಗೆ ಸ್ವತಂತ್ರ ಇಲ್ಲ ಮಂದಿ. ಹೆಂಗಿದೆ ಸರ್ ಎಲೆಕ್ಷನ್ ಟ್ರೆಂಡ್? ಕರ್ನಾಟಕದಲ್ಲಿ ಯಾವ ಗೌರ್ಮೆಂಟ್ ಬರ್ಬೋದು? ಸರ್ ಯಾವ ಗೌರ್ಮೆಂಟ್ ಬಂದ್ರೆ ಏನ್ ಸರ್? ಮೂರು ಪಕ್ಷ ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲರೂ ಕಳ್ರೆ. ವೋಟ್ ಮಾಡ್ತೀರಾ? ಅಯ್ಯೋ ಮಾಡ್ತಿದ್ರೆ ನಾವು ಪ್ರಜೆನೇ ಅಲ್ಲ. ಎಲೆಕ್ಷನ್ ಒಗ್ಗರಣೆ ವೀಕ್ಷಿಸಿ ಸಂಜೆ 5:57ಕ್ಕೆ.